ಇಸ್ರೇಲ್ ನಡೆಸಿದ ಇತ್ತೀಚಿನ ದಾಳಿಯು ಇರಾನ್ನ ಪರಮಾಣು ಸೌಲಭ್ಯಗಳಿಗಿಂತ ನಾಯಕತ್ವ ಮತ್ತು ಸೈನಿಕ ಸಾಮರ್ಥ್ಯವನ್ನು ಗುರಿಯಾಗಿಟ್ಟುಕೊಂಡಿವೆ. ಇರಾನ್ನ ಉನ್ನತಾಧಿಕಾರಿಗಳಾದ ಜನರಲ್ ಮೊಹಮ್ಮದ್ ಬಾಘೇರಿ ಮತ್ತು ಐಆರ್ಜಿಸಿ ಏರ್ ಸ್ಪೇಸ್ ಫೋರ್ಸ್ ಕಮಾಂಡರ್ ಅಮೀರ್ ಅಲಿ ಹಾಜಿಜಾದೆ ಸೇರಿದಂತೆ ಹಲವರು ನಿಖರವಾದ ದಾಳಿಗಳಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ. ಸಾಮಾನ್ಯ ಕಟ್ಟಡಗಳ ಮೇಲಿನ ಬಾಂಬ್ ದಾಳಿಯಲ್ಲಿ ಪರಮಾಣು ಕಾರ್ಯಕ್ರಮದ ಪ್ರಮುಖ ವಿಜ್ಞಾನಿಗಳು ಮೃತಪಟ್ಟಿದ್ದಾರಂತೆ. ನತಾಂಜೆ ಮತ್ತು ಫೋರ್ಡೋರ್ನಲ್ಲಿರುವ ಇರಾನ್ನ ಪ್ರಮುಖ ಪರಮಾಣು ಕೇಂದ್ರಗಳಿಗೆ ಕನಿಷ್ಠ ಹಾನಿಯಾಗಿದ್ದು, ಕೆಲವು ಬ್ಯಾಲಿಸ್ಟಿಕ್ ಕ್ಷಿಪಣಿ ಕೇಂದ್ರಗಳ ಮೇಲೆ ದಾಳಿಯಾಗಿದೆ. ಆದರೆ ಹಾನಿಯ ಮಟ್ಟ ಇನ್ನೂ ಸ್ಪಷ್ಟವಾಗಿಲ್ಲ. ಆಶ್ಚರ್ಯಕರವಾಗಿ, ಇರಾನ್ನ ವಾಯು ರಕ್ಷಣೆಯನ್ನು ಇಸ್ರೇಲ್ ಯುದ್ಧವಿಲ್ಲದೆ ನಿಷ್ಕ್ರಿಯಗೊಳಿಸಿದಂತಿದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ 100 ಡ್ರೋನ್ಗಳಿಂದ ಪ್ರತಿದಾಳಿ ಮಾಡಿದೆ ಎಂದು ಇಸ್ರೇಲ್ ತಿಳಿಸಿದೆ. ಆದರೆ ಇದಕ್ಕೆ ಯಾವುದೇ ಪುರಾವೆ ಇಲ್ಲ ಮತ್ತು ಇರಾನ್ ಯಾವುದೇ ಡ್ರೋನ್ ಉಡಾಯಿಸಿಲ್ಲ ಎಂದು ಹೇಳಿಕೆ ನೀಡಿದೆ. ಅಂದರೆ ಇಸ್ರೇಲ್ ಏಕಾಏಕಿ ಇರಾನ್ ಮೇಲೆ ದಾಳಿ ಮಾಡಿದ್ದು ತಪ್ಪು ಎಂದು ಎಲ್ಲರೂ ಹೇಳುವುದಕ್ಕೂ ಮುಂಚೆಯೇ ಇರಾನ್ ಪ್ರತಿದಾಳಿ ಮಾಡಿದೆ ಎಂದು ರಕ್ಷಣೆಯ ಮಾತುಗಳನ್ನು ಆಡಿದ್ದಾರೆ. ಹಾಗೂ ಈ ದಾಳಿಗಳು ಇರಾನ್ನ ಸರ್ಕಾರವನ್ನು ಅಸ್ಥಿರಗೊಳಿಸುವ ತಂತ್ರದಂತೆ ಕಾಣುತ್ತಿದೆ. ಮುಂದುವರೆದು ಇಸ್ರೇಲ್ ಇದನ್ನು ಸ್ವರಕ್ಷಣೆ ಎಂದಿದೆ. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಇದಕ್ಕೆ ತಕ್ಷಣ ಭಾರಿ ಮತ್ತು ತುರ್ತು ಭೀತಿ ಇರಬೇಕು. ಆದರೆ ಇಸ್ರೇಲ್ ನಡೆಸಿದ ದಾಳಿಗೆ ಯಾವ ಒತ್ತಡಗಳು ಇರಲಿಲ್ಲ. ಅಷ್ಟೇ ಅಲ್ಲ, ಈ ಕಾರ್ಯಾಚರಣೆ 2 ವಾರಗಳವರೆಗೂ ಮುಂದುವರೆಯಲಿದೆ ಎಂದು ಇಸ್ರೇಲ್ ಹೇಳಿದೆ.